ಸಂಸದರ ಹತ್ರನೇ ಹೋಗ್ತೀನಿ. ಸಂಸದರೇ, ಮಾನ್ಯ ಮುನಿಸ್ವಾಮಿ ಅವರೇ, ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡಲಿಲ್ಲ, ಆವಾಗಲೇ ಉತ್ತರ ಕೊಡಿ ಸರ್. ಸರ್, ನಾನು ಹೇಳಿದ್ದೀನಿ, ಸದನ ನಡೆಯೋದಕ್ಕೆ ಬಿಡಬೇಕು ಸರ್. ಸದನ ನಡೆಯೋದಕ್ಕೆ ಬಿಟ್ಟು ಈಗೇನು ಎನ್ಕ್ವೈರಿ ನಡೀತಾ ಇದೆ, ಎನ್ಕ್ವೈರಿ ಕಂಪ್ಲೀಟ್ ಆಗೋವರೆಗೂ ತಾಳ್ಮೆಯಿಂದ ಕಾಯ್ಬೇಕು ಸರ್. ಅದನ್ನ ಬಿಟ್ಟು ನಾನು ನಿನ್ನೆನೇ ಹೇಳಿದ್ದೀನಿ, ಯಾವುದೇ ರಾಜಕೀಯ ಪಕ್ಷದವ್ರು ಇರ್ಬೋದು, ಇದನ್ನ ರಾಜಕೀಯವಾಗಿ ಬಳಸಬಾರ್ದು. ಏನು ತಪ್ಪು ನಡೆದಿದೆ, ಏನಾಗಿದೆ, ಅದ್ರ ಬಗ್ಗೆ ಸತ್ಯಾಸತ್ಯತೆಗಳನ್ನು ತಿಳ್ಕೊಳ್ಳೋದಕ್ಕೋಸ್ಕರನೇ ಮಾನ್ಯ ಗೃಹ ಮಂತ್ರಿಗಳು, ನಮ್ಮ ಡೆಲ್ಲಿ ಪೊಲೀಸ್ ಕಮಿಷನರು ಮತ್ತು ಎಲ್ಲ ಭದ್ರತಾ ಅಧಿಕಾರಿಗಳಿಗೆ ಆದೇಶ ಮಾಡಿರೋದ್ರಿಂದ ಎಲ್ಲರೂ ನಮ್ಮಲ್ಲಿ ಪಾರ್ಲಿಮೆಂಟಲ್ಲೇ ಏನು ನಿನ್ನೆ ನಡೀತಾ ಇದೆ ಅಂತ ಟೋಟಲಾಗಿ ಇಲ್ಲಿ ಅಧಿಕಾರಿಗಳಿದ್ದಾರೆ. ಪ್ರತಾಪ್ ಸಿಂಹ ಅವ್ರನ್ನೂ ವಿಚಾರಣೆ ಮಾಡ್ತಾ ಇದ್ದಾರೆ, ಸ್ಪೀಕರ್ ಅವರು ಮಾತಾಡ್ತಾ ಇದ್ದಾರೆ, ಎಲ್ಲರೂ ಮಾತಾಡ್ತಾರೆ. ಅದಕ್ಕೂ ಒಂದು ಸ್ವಲ್ಪ ಸಮಾಧಾನವಾಗಿ ಅಂದ್ರೆ ಮಾನ್ಯ ಸಂಸದರಾಗಿರುವಂತಹ ಮುನಿಸ್ವಾಮಿಯವರೇ, ನಾನು ಟೋಟಲಿ ಎಗ್ರಿ ವಿತ್ ಯು. ಆದ್ರೆ ತನಿಖೆ ಆಗುವಂತ ಸಂದರ್ಭದಲ್ಲಿ ಅದೇ ಸಂಸದರು ಅದೇ ಪಾರ್ಲಿಮೆಂಟ್ ಅಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ರೆ ಏನಂತ ಕರಿಬೇಕದನ್ನ? ಅಮಾನತಿನಲ್ಲಿ ಇಡಕ್ಕೇನು? ಕರ್ತವ್ಯ ನಿರ್ವಹಿಸ್ತಾ ಇರುತ್ತೆ. ಅಮಾನತಿನಲ್ಲಿ ಇಡಕ್ಕೇನು? ಒಂದ್ ನಿಮಿಷ ಸರ್. ಈಗ ಕಾಂಗ್ರೆಸ್ ಅವರಾಗ್ಲಿ, ಇನ್ನೊಬ್ಬರಾಗ್ಲಿ, ಬೇರೆಯವರಾಗ್ಲಿ ಹೇಳ್ದಂಗೆಲ್ಲ ಮಾಡಕ್ಕಾಗಲ್ಲ ಸರ್. ಅವ್ರದ್ದು ಏನ್ ಎನ್ಕ್ವೈರಿ ನಡಿಬೇಕಾಗಿತ್ತು, ಅದಕ್ಕಂತಾನೆ ಪ್ರತಾಪ್ ಸಿಂಹ ಅವರು ಬಂದಿದ್ದಾರೆ, ಒಳಗಡೆ ಬಂದಿದ್ದಾರೆ. ಅದ್ರ ಬಗ್ಗೆ ಎಲ್ಲ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ವಿಚಾರಣೆ ನಡೆದಿದ್ದಾದ್ಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿ ದಯವಿಟ್ಟು ಮಾಡಬೇಡಿ. ಲೀಗಲ್ ಆಗಿ ಏನ್ ಆಕ್ಷನ್ ತಗೋಬೇಕು ಅಂತ ಹೇಳಿ, ಅದು ಕಾಂಗ್ರೆಸ್ ಇರ್ಲಿ, ಬಿಜೆಪಿ ಇರ್ಲಿ, ಬೇರೆ ಪಾರ್ಟಿ ಇರ್ಲಿ ಸರ್, ಅದನ್ನ ಕಾಮನ್ ಸೆನ್ಸ್. ಮಾನ್ಯ ಸಂಸದರೇ, ಸಿಂಪಲ್ ಕಾಮನ್ ಸೆನ್ಸ್. ಒಂದು ತನಿಖೆಯನ್ನ ಮಾಡುವಂತ ಸಂದರ್ಭದಲ್ಲಿ ಯಾರ ಮೇಲೆ ಆರೋಪ ಬಂದಿದೆಯೋ ಆ ಆರೋಪಿ ಅದೇ ಹುದ್ದೆಯಲ್ಲಿ ಮುಂದುವರಿತಾ ಇದ್ರೆ ಅವನು ಪ್ರಭಾವ ಬೀರ್ತಾನೆ ಅನ್ನುವಂಥದ್ದು ತನಿಖೆಗೆ ಅಡ್ಡಿ ಆಗುತ್ತೆ ಅನ್ನೋದು ಇಟ್ಸ್ ಎ ಕಾಮನ್ ಸೆನ್ಸ್. ಕಾಂಗ್ರೆಸ್ನವ್ರು ಹೇಳಿದ್ರು, ನಾವು ಹೇಳಿದ್ರು, ಇನ್ಯಾರೋ ಹೇಳಿದ್ರು ಅಂತ ಅಲ್ಲ. ಅಮಾನತಿನಲ್ಲಿ ಇಡೀ ಕಳ್ಕೊಳ್ಳೋದೇನಿದೆ? ಏನಾದರೂ ಆಗುತ್ತೆ? ತನಿಖೆ ಬೇಗ ಮಾಡಿಸಿ, ಒಂದೇ ವಾರದಲ್ಲಿ ಮಾಡಿಸಿ. ಬೇಡ ಅಂದವ್ರು ಯಾರು? ಕರ್ಕೊಳ್ಳಿ ವಾಪಸ್ಸು. ಇದನ್ನು ಮಾಡಕ್ ಕಷ್ಟ ಏನು ಅನ್ನೋದು ನನ್ನ ಪ್ರಶ್ನೆ. ಅದನ್ನ ಮಾನ್ಯ ಸ್ಪೀಕರ್ ಅವ್ರು ಮಾಡ್ತಾರೆ ಸರ್. ಸ್ಪೀಕರ್ ಅವ್ರು ಮಾಡ್ತಾರೆ. ನಮ್ಮಲ್ಲಿ ವಿಧಾನಸೌಧದಲ್ಲಿ ಸರ್, ಲಾರ್ಡ್ ಸೆಷನ್ ನಡೆಯುವಂತ ಟೈಮಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ವಿಧಾನಸೌಧ ಒಳಗಡೆ ನೇರವಾಗಿ ನಡ್ಕೊಂಡು ಹೋಗಿ MLA ಚೇರ್ ಅಲ್ಲಿ ಕೂತಿದ್ದ ಸರ್, ಕರ್ನಾಟಕದಲ್ಲಿ. ಅದೇ ತಿಪ್ಪೇರುದ್ರಪ್ಪ ಅವರು. ಏನ್ ಮಾಡಿದ್ರಿ ಸರ್ ಆಗ? ಏನ್ ಮಾಡಿದ್ರಿ? ಯು ಮಸ್ಟ್ ಆನ್ಸರ್ ಸೂರಜ್ ಹೆಗಡೆ ಅವರೇ. ಅದಕ್ಕೆ ಏನ್ ಮಾಡಿದ್ರಿ ಅನ್ನೋದನ್ನ ಅವಾಗಲೇ ಭರತ್ ಶೆಟ್ಟಿ ಅವರು ಕೂಡ ಕೇಳಿದ್ರು, ಈಗ ಸಂಸದರು ಕೂಡ ಕೇಳ್ತಾರೆ. ಯು ಮಸ್ಟ್ ಆನ್ಸರ್ ಅದಕ್ಕೆ. ಯಾಕಂದ್ರೆ ನೀವು ಅಷ್ಟೇ ಜವಾಬ್ದಾರಿ. ನಮ್ಮ ಕರ್ನಾಟಕ ರಾಜ್ಯದ ವಿಧಾನಸಭೆ ಅಂತಂದ್ರೆ ಅದು ಏನು ಸುಮ್ಮನೆ ಆಲ್ತು ಪುಲ್ತು ಅಲ್ಲ. ಅಲ್ಲಿ ಶಾಸಕರಿದ್ದಾರೆ 224 ಸಂಸದರು, ಅವ್ರದ್ದು ಭದ್ರತೆ. ಅದಕ್ಕೆ ಉತ್ತರ ಕೊಡಿ. ಆದ್ಮೇಲೆ ಆದಂತ ಎಲ್ಲ ಇಲ್ಲಿವರೆಗೂ ಸಂಸತ್ ಇದು ನಮ್ಮ ಸಭೆ ನಡೀತಾ ಇದೆ. ಯಾವ್ದಾದ್ರು ಅಹಿತಕರ ಘಟನೆಗಳು ನಡೆದಿದೆ? ಅದೇನಾಯ್ತು? ಏನಕ್ಕೆ ಅಂತಂದ್ರೆ ಭದ್ರತೆನ ಯಾವ ರೀತಿ ಯಾರ ಮೇಲೆ ಕ್ರಮ ಆಯ್ತು? ಯಾವ ಶಿಸ್ತು ಕ್ರಮ ತಗೊಂಡ್ರಿ? ಯಾರು ತಪ್ಪು ಮಾಡಿದಾರೋ ಅವ್ರ ಮೇಲೆ ಕ್ರಮ ಆಗಿದೆ. ಆದ್ರೆ ಅಲ್ಲ ಸರ್, ಯಾರು ಅಂತಂದ್ರೆ ಯಾವ ಅಧಿಕಾರಿಗಳು ತಪ್ಪು ಮಾಡಿರೋ ಅವ್ರ ಮೇಲೆ ಕ್ರಮ ಆಗಿದೆ. ಈಗ ಅಲ್ಲೂ ಹಂಗೆ 6 ಜನ ಆದ್ರೆ ಇಲ್ಲ. ಆಕ್ಚುಲಿ ಸೂರಜ್ ಹೆಗಡೆ ಅವ್ರಿಗೆ ಒಂದು ರಾಂಗ್ ಇನ್ಫಾರ್ಮೇಶನ್. ಅವನ ತಿಪ್ಪೇರುದ್ರಪ್ಪ ಅಂತ ಬಂದಾಗ ಮಾರ್ಷಲ್ಗಳು ಕರ್ಕೊಂಡೋಗಿ ಸ್ಟೇಷನ್ಗೆ ಕೊಟ್ಟ ಮೇಲೆ ಸ್ಟೇಷನ್ ಒಂದು ಎನ್ಕ್ವೈರಿ ಮಾಡಿ ಏನು ಮಾಡ್ತು ಅಂದರೆ ಅವನು ಅಬ್ನಾರ್ಮಲ್ಲು, ಅವನ ಮೈಂಡ್ ಸರಿ ಇಲ್ಲ, ಮಾನಸಿಕ ಅಸ್ವಸ್ಥ ಅಂತ ಹೇಳಿ ಬಿಟ್ಟು ಕಳಿಸಿದ್ರು. ಮುಗಿತಲ್ಲಿ. ಆದರೆ ಅವನ ಮಾನಸಿಕ ಅಸ್ವಸ್ಥನೋ ಅಥವಾ ಮತ್ತೊಬ್ಬನೋ ಮಗದೊಬ್ಬನೋ ಒಳಗೆ ಹೇಗೆ ಬಂದ, ಅದು ಯಾರ್ದು ವೈಫಲ್ಯ. ಈಗ ಅದಕ್ಕೆ ನಾನು ಹೇಳಿದ್ದಾಗಲೇ ಪಾರ್ಲಿಮೆಂಟ್ ವಿಚಾರ, ವಿಧಾನಸೌಧದ ಅಸೆಂಬ್ಲಿ ವಿಚಾರಗಳು ಬಂದಾಗ, ದೇಶದ ಭದ್ರತೆಯ ವಿಚಾರ ಬಂದಾಗ ರಾಜಕಾರಣ ಮಾಡಬಾರ್ದು ಅಂತ ಅದಕ್ಕೆ ಹೇಳಿದ್ದು. ಯಾಕೆ ಅಂತಂದ್ರೆ ಒಂದೇ ನಿಮಿಷ ಎಲ್ಲರಿಗೂ ನನ್ನ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ. ಇಂಥ ವಿಚಾರಗಳ ಬಂದಾಗ ಯಾವತ್ತೂ ಕೂಡ ರಾಜಕಾರಣ ಮಾತಾಡಬಾರ್ದು. ದೇಶದ ಈಗ ಮೊದಲಿದ್ದಂತೆ ಇಲ್ಲ. ಈಗ ನೀವು ಪ್ರತಾಪ್ ಸಿಂಹನ್ ರಾಜೀನಾಮೆ ಕೇಳೋದು, ಗೃಹ ಸಚಿವರ ರಾಜೀನಾಮೆ ಕೇಳೋದು, ಹೆಂಗಿದೆ ಕಾಲ ಹೆಂಗಿದೆ ಗೊತ್ತಾ? ಈಗ 2023ನಲ್ಲಿ ಮೊದಲು ಎಲ್ಲೋ ರೈಲ್ವೆ ಆಕ್ಸಿಡೆಂಟ್ ಆದ್ರೆ ರೈಲ್ವೆ ಮಂತ್ರಿ ರಿಸೈನ್ ಮಾಡೋರು.
ನೈತಿಕ ನೈತಿಕ ಹೊಣೆ ಹೊಣೆ ಹೊತ್ತು. ಹೊತ್ತಿ. ಈಗ ರಾಜಕಾರಣದಲ್ಲಿ ನೈತಿಕತೆ ಅನ್ನೋದು ಇದೆಯಾ? ಭರತ್ ಶೆಟ್ಟಿ ಅವ್ರ hand raise ಮಾಡ್ತಾ ರಾಜಕಾರಣದಲ್ಲಿ ನೈತಿಕತೆ ಅನ್ನೋದು ಇದೆಯಾ? ಅಲ್ಲ, ಯಾಕಿಲ್ಲ? ಎಲ್ಲಿದೆ? ತಗೊಂಬನ್ನಿ ಅಂತ ಇಲ್ಲ, ಕೇಳಿ- ಒಂದ್ ನಿಮಿಷ ಗಂಗಾಧರ್ ಕೇಳಿ, at least ಕೇಳಿ, ತಗೊಂಬನ್ನಿ. ಕೇಳಿ, ಅಲ್ಲ, ತಗೊಂಬರ್ಕಂತ ಯಾಕೆ try ಮಾಡಿ. ಇಲ್ಲ, ಇಲ್ಲ, ಕೇಳಿ. ಪ್ರಯತ್ನ ಮಾಡಿ ಸರ್. ಇಲ್ಲ, ಯಾಕೆ ಅಂತ ಅದನ್ನ ಹೇಳ್ತೀನಿ. ಹೇಳ್ಬಿಟ್ಟು ಒಂದ್ ನೀವು ನಿಮಿಷ ಅದನ್ನ ಕೇಳಿ, ಕೈ ಕೇಳಿ. ಹಾಕ್ಬಿಟ್ರಿ ಇವತ್ತು. ಇಲ್ಲ, ಒಂದೇ ನಿಮಿಷ ಕೇಳಿ. ಆದ್ರೆ ಬೇರೆ ಇಲ್ಲ, ಪ್ರಶ್ನೆ ಒಂದೇ ನಿಮಿಷ. ದಯವಿಟ್ಟು ಒಂದೇ ನಿಮಿಷ. ಉಳಿಸೋದು ನಾನು ಒಂದೇ ಒಂದ್ ಲೈನು ಅದನ್ನ apply ಮಾಡಿ. ಅವ್ರ ಶಾಸಕರು apply ಮಾಡ್ಬೇಕು. ಇವತ್ತು ರಾಜಕಾರಣ ಹೇಗಾಗಿದೆ ಅಂದ್ರೆ ನೀನ್ ಇವತ್ತೊಂದು ತಪ್ಪು ಮಾಡಿದಾರೆ, ನೀನ್ ಅವತ್ ಮಾಡಿರ್ಲಿಲ್ವಾ? ಈ ತರ ಚರ್ಚೆ ಆಗ್ತಿದೆ. ಅಲ್ಲ, ಈಗ ಅದನ್ನೇ ಅದಕ್ಕೆ ಹೇಳೋದು, ಭರತ್ ಶೆಟ್ಟಿ ಯಾವ ಡಾಕ್ಟ್ರೇ, ರಾಜಕಾರಣಿಗಳಿಗೂ ಇವತ್ತು ಡಾಕ್ಟ್ರೇ, ನೈತಿಕತೆ ಡಾಕ್ಟ್ರೇ, ಇಲ್ಲ. ನೀವು ಹ್ಯಾಂಡ್ ರೈಸ್ ಮಾಡ್ತಾ ಇದ್ರಿ. ಭರತ್ ಶೆಟ್ಟಿ ಅವ್ರು ಏನು ಹೇಳಕ್ ಬಯಸ್ತಾ ಇದ್ರು? ಮಾನ್ಯ ಶಾಸಕರು ಹೇಳಿ ಸರ್. ನೋಡಿ, ಈಗೇನು ಇಶ್ಯೂ ಆಗಿದೆ ಇದು ನಮ್ಮೆಲ್ಲರ ಜವಾಬ್ದಾರಿ, ಎಲ್ಲರದ್ದು ಸಹ. ಇದು ಒಂದು ಆ ಪಕ್ಷ ಈ ಪಕ್ಷ ಅಂತ ಹೇಳಿ ಅದು ಮಾಡಿ ಇದು ಮಾಡಿ, ಅಥವಾ ಪೊಲಿಟಿಕಲ್ ರೀಸನ್ಗೋಸ್ಕರ ಇಮಿಡಿಯೇಟ್ ಒಂದು ವಿಜುವಲ್ ಎಫೆಕ್ಟಿಗೋಸ್ಕರ ಅವ್ರ ಹತ್ರ ರಿಸೈನ್ ಮಾಡಿಸಿ ಇವರನ್ನ ತೆಗೆದು ಹಾಕಿ ಅನ್ನುವಂಥದ್ದು ಸರಿಯಲ್ಲ. ಹಿಂದೆ ಸಹ ಈ ರೀತಿ ಆಗಿದೆ. ಏನೆಲ್ಲ ನಾವು ಅದನ್ನ ಫೇಸ್ ಮಾಡಿದ್ದಾರೆ. ಅಫ್ಜಲ್ ಗುರುವನ್ನ ಹ್ಯಾಂಗ್ ಮಾಡಿದ ನಂತರ ಯಾವ ರೀತಿಯ ವ್ಯಕ್ತಿಗಳು ಏನೇನ್ ಮಾಡಿದ್ದಾರೆ ಪ್ರಸ್ತುತ ಅಲ್ಲ, ಬೇಕಾದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಎಲ್ಲ ಹಿಸ್ಟ್ರಿ ಬರ್ತದೆ. ಈಗ ಬೇಡ. ಮಾನ್ಯ ಶಾಸಕರೇ, ಮಾನ್ಯ ಶಾಸಕರೇ, ನನ್ನೊಂದು small ಪ್ರಶ್ನೆ. ನಿನ್ನೆ ಕೂಡ ನಿಮ್ಮ ಸದನದಲ್ಲೂ ಕೂಡ ಈ ಚರ್ಚೆ ಆಯ್ತು ವಿಧಾನಸಭೆಯಲ್ಲಿ. ಒಂದು ವೇಳೆ ಪ್ರತಾಪ್ ಸಿಂಹ ಬದಲಾಗಿ ಕಾಂಗ್ರೆಸ್ನ ಯಾವುದಾದ್ರೂ ಸಂಸದರು ಈ ಲೆಟರ್ ಅನ್ನ ಕೊಟ್ಟು ಅಲ್ಲಿದ್ದಂತ ಆ ಯುವಕ ಯುವತಿ ಯಾರಾದ್ರೂ ಮುಸ್ಲಿಮರಾಗಿದ್ದಿದ್ರೆ ಬಿಜೆಪಿಯ ಸ್ಟ್ಯಾಂಡ್ ಏನಿರ್ತಾ ಇತ್ತು? ಸೇಮ್ ಸ್ಟ್ಯಾಂಡ್. ಯಾಕೆ ಹೇಳಿ, ಮುಸ್ಲಿಂ ಮತ್ತೊಬ್ಬ ಕಾಂಗ್ರೆಸ್ ಮತ್ತೊಂದು ಯಾಕೆ ತರ್ತಾ ಇದ್ದಾರೆ ಅವರು? ಈ ಗಿಲ್ಟಿ ಕಾನ್ಶಿಯಸ್ ಯಾಕೆ? ಅವ್ರ ಮೈಂಡ್ ಅಲ್ಲಿ ಗಿಲ್ಟಿ ಇದೆ, ಹಾರ್ಟ್ ಅಲ್ಲಿ ಗಿಲ್ಟಿ ಇದ್ರೆ ಬಾಯಲ್ಲಿ ಬರ್ತದೆ ಅದು. We don't have a problem. ಭರತ್ ಶೆಟ್ಟಿ ಯಾರಾದ್ರೇನು? ಭರತ್ ಶೆಟ್ಟಿ ಅವರು ಈ ಸ್ಟ್ಯಾಂಡ್ ಹಿಂಗಿರ್ತಾ ಇರ್ಲಿಲ್ಲ. We'll treat it ಈ same way, ಸ್ಟ್ಯಾಂಡ್ 100%. ಹಿಂಗಿರ್ತಾ ಇರಲಿಲ್ಲ. ಈ ಸ್ಟ್ಯಾಂಡ್ ತುಂಬಾ ಅಗ್ರೆಸಿವ್ ಆಗಿರ್ತಾ ಇತ್ತು. ಸ್ಟ್ಯಾಂಡ್ ಇರ್ತಾ ಇತ್ತು. ಅಗ್ರೆಸಿವ್ ಆಗಿರ್ತಾ ಇದ್ರು ಬಿಜೆಪಿ ಅವರು. 100% ನಾವೇನ್ ಕಾಂಗ್ರೆಸ್ ಹೇಳ್ತಿದ್ದೇವೆ ಅಂತ ವಿರುದ್ಧವಾಗಿ ಹೇಳಿದ್ರೆ, ತಿರುಗಿ ನಿಲ್ತಾ ಇದ್ರು. ಎನ್ಕ್ವೈರಿ ಮಾಡ್ಬೇಕನ್ನುವಂತ ಇಲ್ಲ ಇಲ್ಲ ಇಲ್ಲ, ಡೋಂಟ್ ಪುಟ್ ವರ್ಡ್ಸ್ ಇನ್ ಅವರ್ ಮೌತ್. ನಮ್ಮ ಬಾಯಲ್ಲಿ ನೀವು ಶಬ್ದಗಳನ್ನ ಹಾಕ್ಬೇಡಿ. Come on, ನಾವೇನ್ ಹೇಳೋದು ಮಾನ್ಯ ಅಂತ ಹೇಳಿದ್ರೆ, ಶಾಸಕರೇ. ಒಂದ್ ವೇಳೆ ಆ ರೀತಿಯ ವ್ಯವಸ್ಥೆ ನಾವು ಆಗಿದ್ರೆ ನೋಡಿದ್ದೀವಿ. ಯಾವ ಸ್ಟ್ಯಾಂಡ್ಗಳು ಯಾವ Yes, sir. Thank you. ಸಂದರ್ಭದಲ್ಲಿ Thank you ಹೇಗೆ so much. ಯಾವ್ಯಾವ ಸಂದರ್ಭಗಳಲ್ಲಿ Thank you. ಹೇಗೆ ತಿರುಗುತ್ತೆ ಅಂತ ಹೇಳಿ 100% ನಾನು ಈ ಸ್ಟ್ಯಾಂಡ್ ಅಲ್ಲಿ ಹೇಳ್ತಾ ಇದ್ದೇನೆ. ವಿದೌಟ್ ಎನ್ಕ್ವೈರಿ ಆಗ್ಲಿ. ಈಗ ಮೋಹು ಮೈತ್ರನನ್ನ ಎಕ್ಸ್ಪಲ್ಷನ್ ಮಾಡಿದ್ರು. ಮೋಹು ಮೈತ್ರನನ್ನ ಎಕ್ಸ್ಪಲ್ಷನ್ ಮಾಡಿದಂತ ಸಮಯದಲ್ಲಿ ಅವಳಿಗೆ ಟೋಟಲ್ ಆಗಿ ಎಲ್ಲ ಎನ್ಕ್ವೈರಿ ಆದ ನಂತರ ಎಕ್ಸ್ಪ್ಲೇನ್ ಮಾಡಿದ್ರು. ಯಾಕಂತ ಹೇಳಿದ್ರೆ, ವೆನ್ ಯೂರ್ ಇನ್ ದ ಆಫೀಸ್, ಈ MP ಆಫೀಸ್ MLA ಆಫೀಸ್ ಅಲ್ಲಿ ಯು ಕಾಂಟ್ ಅದನ್ನು ಇನ್ಫ್ಲುಯೆನ್ಸ್ ಮಾಡುವಂತ ವ್ಯವಸ್ಥೆ ಇರುವುದಿಲ್ಲ. ಇದರಲ್ಲಿ ಇನ್ಫ್ಲುಯೆನ್ಸ್ ಮಾಡ್ಲಿಕ್ಕೆ ಆದ್ರೆ ಏನಾದ್ರೂ ಎನ್ಕ್ವೈರಿ ಆದ್ರೆ 100% ಪ್ರತಾಪ್ ಸಿಂಹ ನಾಯ್ಕರು ಇರ್ಬೋದು. ಪಾಸ್ವರ್ಡ್ ಬೇರೆ ಕೊಟ್ಟಿದ್ಲು ಅಂತ ಅವಳನ್ನ ತೆಗೆದಾಕಿರೋದು ಹೌದು, ಅಲ್ವಾ? ಇವ್ರು ಪಾಸೇ ಕೊಟ್ಟಿದ್ದಾರೆ. ಸಣ್ಣ ವಿಷಯನ ಅದು ಆರ್ಗ್ಯುಮೆಂಟ್ ಮಾಡುವ ಪಾಸೇ ಕೊಟ್ಟಿದ್ದಾರೆ. ಏನ ಪಾಸೇ ಕೊಟ್ಟಿದ್ದಾರೆ. ಸೂರಜ್ ಹೆಗಡೆ ಸರ್, ನೀವು ದೆಹಲಿಯಲ್ಲಿ ಇದ್ದೀರಾ? ಸೂರಜ್ ಹೆಗಡೆ ಸರ್, ನೀವು ಕೇಳ್ತಾರೆ. ಡೆಲ್ಲಿಯಲ್ಲಿ ಇದ್ದೀರಾ? ಪಾಸ್ ಹೇಗೆ ಪ್ರೇಕ್ಷಕರಿಗೆ ಗ್ಯಾಲರಿಗೆ ಕೊಡ್ತಾರೆ? ಅವ್ರನ್ನ ಡಿಫೆಂಡ್ ಮಾಡಕ್ 5 ಜನ ಬರ್ತೀರಿ, ನಮ್ಮ ಮಾತಾಡಕ್ ಬಿಡ್ರಿ. ಯಾರು defend ಮಾಡಕ್ಕಲ್ಲ? ಅಲ್ಲ, ಅವ್ರು ಪಾಸ್ವರ್ಡ್ ಪಾಸೇ ಕೊಟ್ಟಿದ್ದಾರೆ. ಭರತ್ ಶೆಟ್ಟಿ ನೀವು ಯಾಕೆ ಆ ತರ ಮಾಡ್ತಾ ಇದ್ದೀರಾ? ಮತ್ತೆ ಅವ್ರು ಒಂದು ಯಾರು ನಿಮಿಷ. ಡಿಫೆಂಡ್ ಅವ್ರು ಹಾಕಿರ್ತಕ್ಕಂಥ- ಇದ್ದಾರೆ ಅಂತ ಹೇಳಿ. ಕಮಾನ್, ಸ್ವಲ್ಪ ಪಾಸ್ ನಿಮಗೂ ಗೊತ್ತಿದೆ. ಒಬ್ಬ MP ಪಾಸ್ ಅನ್ನ ಹೇಗ್ ಕೊಡ್ತಾರೆ, ಪಾಸ್ ವಿತರಣೆ ಹೇಗೆ ನೋಡಿ, ಆಗುತ್ತೆ? ಪಾಸ್ವರ್ಡ್ ಯಾರು ಕ್ರೆಡೆನ್ಷಿಯಲ್ಸ್ ತಗೊಂಡು ಹೋಗ್ತಾರೆ ಪಾಸ್ ಲಾಗಿನ್ ಅನ್ನ? ಕ್ರೆಡೆನ್ಷಿಯಲ್ಸ್ You know it better than me. ಬಿಗರ್ ಕ್ವಶನ್ ಅರುಣ್. ನನಗಿಂತಲೂ ನಿಮಗೆ ಹೆಚ್ಚಿನ ಅನುಭವ ದೆಹಲಿಯ ವಿಚಾರದಲ್ಲಿ. ಅನುಭವ ಇದೆ, ಅದಕ್ಕೆ ಕೇಳ್ತಿರೋದು. ನಾನು ಡೆಲ್ಲಿ ಪಾರ್ಲಿಮೆಂಟ್ ಒಳಗಡೆ, ಹಳೆ ಪಾರ್ಲಿಮೆಂಟ್ ಒಳಗಡೆ Yes, ಅದಕ್ಕೆ ಹೇಳ್ತಾ ಇರೋದು. ಒಂದು ನಿಮಿಷ, ನೀವು ಒಳಗಡೆ ಹೋಗ್ಬೇಕಾದ್ರೆ ಅರ್ಧ ಗಂಟೆಗೆ ಒಂದ್ಸತಿ ಇಷ್ಟು ದೊಡ್ಡ ಗ್ಯಾಸ್ ಇದು ತಗೊಂಡೋಗಕ್ಕಾಗುತ್ತಾ? ಅದೇ ಸಮಸ್ಯೆ ಆಗಿರೋದು ಈಗ ಹಾ? ಅಲ್ಲಿ ಸಮಸ್ಯೆ. ಹೋಗ್ಲಿ, ಒಂದು ಒಂದು after paper all note ತಗೊಂಡು ಅಲ್ಲ. ಬಿಡ್ತಾರೆ, ಕೇಳಿ ಅಲ್ಲಿ. Yes, ಅವ್ರು ಹೋಗ್ಬೇಕಂತೆ. ಕೊನೆಯದಾಗಿ ಏನಾದ್ರು ಹೇಳ್ತೀರಾ ಶಾಸಕರೇ? ನೋಡಿ, ಈ ಇಶ್ಯೂ ಅನ್ನ ಪ್ರೋಬ್ ಆಗ್ಲಿಕ್ಕೆ ಬಿಡ್ಬೇಕು. ಏನೆಲ್ಲ ಎನ್ಕ್ವೈರಿ ಆಗ್ಬೇಕು, ಎನ್ಕ್ವೈರಿ ಆಗ್ಬೇಕು. ಒಂದ್ ವೇಳೆ ಪ್ರತಾಪ್ ಸಿಂಹ ನಾಯ್ಕರನ್ನ ಎನ್ಕ್ವೈರಿ ಅವರು ಪಾಸ್ಪೋರ್ಟ್ ಕಾರಣ ಇಫ್ ಈಸ್ ಗೋಯಿಂಗ್ ಟು ಬಿ 100% ಅವರನ್ನ ಎನ್ಕ್ವೈರಿ ಮಾಡೇ ಮಾಡ್ತಾರೆ. ನೀವು ಯಾಕೆ ಪಾಸ್ ಕೊಟ್ರಿ, ಯಾರು ಬಂದ್ರು, ಅವರಿಂದ ಯಾರೆಲ್ಲ ಬಂದಿದ್ದಾರೆ, ನಿಮ್ಮ ಆಫೀಸಿನ ವ್ಯವಸ್ಥೆ ಎಲ್ಲದೂ ಕೇಳ್ತಾರೆ. ಲೆಟ್ ದ ಪ್ರೋಬ್ ಗೋ ಆನ್. ಈಗ 8 ಜನರನ್ನ ಸಸ್ಪೆನ್ಷನ್ ಮಾಡಿದ್ದಾರೆ ಸರ್ಕಾರದಿಂದ. ಲೆಟ್ ದ ಪ್ರೋಬ್ ಗೋ ಆನ್. ನಾನು ಇದನ್ನ ಪುನಃ ವಿಧಾನಸೌಧದಲ್ಲಿ ಅದಾಯ್ತು ಇದಾಯ್ತು ನಾನು ಕೂಡ ಪುನಃ ಹೇಳ್ತೀನಿ, ಮಾನ್ಯ ಶಾಸಕರೇ, ಅವರನ್ನು ಅಮಾನತಿನಲ್ಲಿ ಇಟ್ಟುಬಿಟ್ಟು ತನಿಖೆಯನ್ನ ಮಾಡಿ ಒಟ್ಟು ಸೇರಿ. ಎಸ್, ಥ್ಯಾಂಕ್ ಯು ಮಾನ್ಯ ಶಾಸಕರೇ, ತುಂಬಾ ಧನ್ಯವಾದಗಳು ನಮ್ಮ ಜೊತೆಗೆ ಇಷ್ಟೊತ್ತನ ಜಾಯಿನ್ ಆಗಿದ್ದಕ್ಕೆ.